ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದೇ 13th ಸೆಪ್ಟೆಂಬರ್ 2024 ಅಂದು ನಿಯರ್ ಶಾಖಾಪುರ್ ವಿಲೇಜ್ ಕಡೆ ಮೇನ್ ರೋಡ್ ಮೇಲೆ ಒಬ್ಬ ವಿಶ್ವನಾಥ್ ತಂದೆ ಕಲ್ಯಾಣಿ ಜಮಾದಾರ್ ಅನ್ನೋವನ್ನು ಮೋಟರ್ ಸೈಕಲ್ ಮೇಲೆ ಹೋಗ್ತಿದ್ದಾಗ ಫೈರ್ ಆರ್ಮಿಂದ ಫೈರ್ ಮಾಡಿ ಕೊಲೆ ಮಾಡಿರುವ 302 ಕೇಸು ಆಳಂದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಆಮೇಲೆ ಇದೇ ತನಿಖೆಯನ್ನು CBI ಆಳಂದ್ ಇನ್ಚಾರ್ಜ್ PI ಆಳಂದ್ ಆಗಿರುವಂಥ ಪ್ರಕಾಶ್ ಆತ್ನೂರ್ ಅವರು ತನಿಖೆಯನ್ನು ಕೈಗೊಂಡಿದ್ದಾರೆ. ಈ ತನಿಖೆಯಲ್ಲಿ ಈ ಕೊಲೆಯನ್ನು ಯಾರು ಮಾಡಿದರು ಅನ್ನೋ ವಿಚಾರನ ತನಿಖೆಯನ್ನು ಕೈಗೊಂಡು ಸಾಕಷ್ಟು ಎವಿಡೆನ್ಸಸ್ ಮೇಲೆ ಅವರು ಕಂಡು ಬಂದಿದ್ದಾರೆ. ಇದರಲ್ಲಿ ಲಕ್ಷ್ಮಣ್ ಪೂಜಾರಿ ಅನ್ನೋರು, ಲಕ್ಷ್ಮಣ್ ಅಲಿಯಾಸ್ ಲಕ್ಷ್ಮಣ್ ತಂದೆ ಲಕ್ಕಪ್ಪ ಪೂಜಾರಿ ಅನ್ನೋರು ಇದರಲ್ಲಿ ಆರೋಪಿ ಇದೆ ಅಂತ ಗೊತ್ತಾಗಿದ ಮೇಲೆ ಅವ್ರಿಗೋಸ್ಕರ ನಾವು 3 ತಂಡಗಳನ್ನು ರಚನೆ ಮಾಡಿದ್ವಿ. ಇದರಲ್ಲಿ CBI ಆಳಂದ್ ತಂಡದಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ CBI ಆಳಂದ್ ಮತ್ತು PSI ಅಫ್ಜಲ್ಪುರ್ ಮತ್ತು PSI ನಿಂಬರ್ಗ ಮತ್ತು ಕೆಲವು ಸ್ಟಾಫ್ ತಂಡದಾಗಿ ಅವ್ರಿಗೋಸ್ಕರ ಶೋಧನೆ ಮಾಡ್ತಿದ್ರು. ಮಿಡ್ ನೈಟ್ ಸ್ವಲ್ಪ ನೈಟ್ ಮಾಹಿತಿ ಇಂಥ ಜಾಗದಲ್ಲಿ ಇದ್ದಾರೋ ಅಂತ ಮಾಹಿತಿ ಮೇಲೆ ಬೆಳಗಿನ ಜಾವ ಅವ್ರನ್ನೇ ಹಿಡ್ಕೊಳ್ಳೋಕ್ಕೆ ಹೋಗ್ತಾರೆ. ಅವರು ಈ ನಿಂಬರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂಥ ಮಡಿಯಾಳ ವಿಲೇಜ್ ಹತ್ರ ಒಂದು ಜಾಗದಲ್ಲಿ ಇದ್ದಾರೋ ಅನ್ನೋದ ಖಚಿತ ಮಾಹಿತಿ ಮೇರೆಗೆ ಅವರು ಬೆಳಗಿನ ಜಾವ ಅವ್ರನ್ನೇ ಸೆಕ್ಯೂರ್ ಮಾಡ್ಕೊಳ್ಳೋಕೆ ಹೋಗ್ತಿದ್ದಾಗ ಅವ್ರಿಗೂ ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡ್ತಾರೋ. ಎಲ್ಲ ಸರೌಂಡಿಂಗ್ ಮಾಡಿದ ಮೇಲೆ ಒಂದು ಸೈಡಿಂದ ಎಸ್ಕೇಪ್ ಆಗ್ತಿದ್ದಾಗ PSI ನಿಂಬರ್ ಹಿಡ್ಕೊಳ್ಳೋಕೆ ಟ್ರೈ ಮಾಡಿದ ಮೇಲೆ ಅವ್ರ ಕಡೆ ಇರುವಂಥ ಒಂದು ಚಾಕುವಿಂದ ಶಾರ್ಪ್ ವೆಪನ್ನಿಂದ ಅಟ್ಯಾಕ್ ಮಾಡಿದ್ದಾರೆ. ಅವರು ತಕ್ಷಣ ನಮ್ಮಲ್ಲೇ ಅವ್ರ ಜೊತೆಯಲ್ಲಿರುವಂಥ PSI ಅಫ್ಜಲ್ಪುರ್ ಅವರು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಒಂದು ಏರಲ್ಲಿ ಒಂದು ರೌಂಡ್ ಫೈರ್ ಮಾಡ್ತಾರೆ. ಆದರೂ ಅವರು ಯಾವುದೇ ಕಾರಣಕ್ಕೂ ಇದು ಆಗದೇ ಇರುವುದರಿಂದ ಇವರು ಒಂದು ಕಾಲಕ್ಕೆ ಒಂದು ಫೈರ್ ಮಾಡಿ ಅವನ್ನ ಸೆಕ್ಯೂರ್ ಮಾಡಿ मोबाइल कल
ಬಿಟ್ಟಿರ್ತದೆ.